Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹುಮ್ಮಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಈ ನಿಮ್ಮ ಆಶೀರ್ವಾದದಿಂದ, ನೀವು ಕೊಟ್ಟಿರ್ತಕ್ಕಂಥ ಸಹಕಾರದಿಂದ ಈ ನಿಮ್ಮ ಪ್ರೀತಿಯ ಜನನಾಯಕ ಪುಟಿ ವಾಹಿನಿಯು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನೋ ಒಂದಿಷ್ಟು ಭಾಷಣ ಮಾಡಿಸಿ, ದೀಪ ಹಚ್ಚಿ, ಉದ್ದಿನಕಡ್ಡಿ ಹಚ್ಚೋ ಬದಲಾಗಿ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಉದ್ದೇಶದಿಂದ ಭಾಳಷ್ಟು ಇವತ್ತು ಸಮೀಕ್ಷೆಯಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದಲ್ಲಿ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಒಬ್ಬ ಯುವಕ ಬಹುಶಃ ಇವತ್ತು ಎಷ್ಟೋ ಜನಕ್ಕೆ ಸಹಾಯ ಸಹಕಾರ ಕೊಟ್ಟರು ಕೂಡ ಸರ್ ನಮ್ಮದು ಏನಿಲ್ಲ ಸರ್, ಎಲ್ಲ ಭಗವಂತಂದು ಸರ್. ಇವತ್ತು ಈ ಒಂದು ಕುಟುಂಬಕ್ಕೆ ಅಥವಾ ಈ ಒಂದು ಮನೆ ಬಾಗಿಲಿಗೆ ಯಾರೇ ಬಂದ್ರೂ ಫಸ್ಟು ಅವರಿಗೆ ಕೈ ಬರ್ತಕ್ಕಂಥದ್ದು, ಬನ್ನಿ ಸರ್ ಕೂತ್ಕೊಳ್ಳಿ, ನೀರು ಕುಡಿಸಿ, ಊಟ ಮಾಡ್ತೀರಾ, ಟಿಫಿನ್ ಮಾಡ್ತೀರಾ ಅಂತಕ್ಕಂಥ ಒಂದು ಸಂಸ್ಕಾರ. ಬಹುಶಃ ಇವತ್ತು ಸಂಡೂರು ಭಾಗದ ವಿಟ್ಲಾಪುರ ಗ್ರಾಮದ ಒಂದು ಕೃಷ್ಣಪ್ಪ ಅಂತಕ್ಕಂಥ ವ್ಯಕ್ತಿ ಮನೆಯಲ್ಲಿ ನಾನಿದ್ದೀನಿ ಸ್ನೇಹಿತರೆ. ಅಪ್ಪು ಚಾನಲ್ ಅವರು ನಾವೇನು ಯಾರಿಗೂ ಏನು ಹೆಸರು ಮಾಡೋಂಥದ್ದು ಅಥವಾ ಹೇಳ್ಕೊಳ್ಳೋಂಥದ್ದು ಏನು ನಾವೇನು ಅಂಥ ದೊಡ್ಡದೇನು ಮಾಡಿಲ್ಲ. ಸೊ ನಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ಅಳದ ಸೇವೆ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೆ ಇನ್ನಿನ್ನು ಏನಿಲ್ಲ. ಆದರೆ ಈ ಅಪ್ಪು ಟಿ ವಿ ಚಾನಲರು ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸೂಲಿಗಿತ್ತಿಯವರಾಗಿರ್ಬೋದು, ಉತ್ತಮ ಜನಸೇವೆ ಮಾಡಿದಂಥ ಸದಸ್ಯರಾಗಿರ್ಬೋದು, ಮಂಗಳಮುಖಿ ಆಗಿರ್ಬೋದು, ಒಳ್ಳೆಯ ಶಿಕ್ಷಕರು ಮಕ್ಕಳಿಗೆ ವಿದ್ಯಾದಾನ ಮಾಡಿದಂಥ ನಿವೃತ್ತ ಶಿಕ್ಷಕರು ಕೂಡ ಅವರಿಗೆ ಸನ್ಮಾನ ಮಾಡೋಂಥ ಕಾರ್ಯಕ್ರಮ ಆಗಿರ್ಬೋದು, ಹಲವಾರು ಸಮಾಜ ಸೇವೆ ಮಾಡ್ತಕ್ಕಂಥ ಜನರುಗಳಿಗೆ ಇವರು ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ಈ ಅಪ್ಪು ಚಾನಲ್ ಟಿ ಅವರಿಗೆ ಎಲ್ಲರೂ ಸಹಕರಿಸ್ಬೇಕು. ಆ ಫಂಕ್ಷನ್ ದಿವಸ 17ನೇ ತಾರೀಕಿಗೆ ಏನೋ ಫಂಕ್ಷನ್ ಇಟ್ಕೊಂಡಿದ್ದಾರೋ ಎಲ್ಲ ನಮ್ಮ ಸಂಡೂರು ಜನತೆಯವರು ಆ ಫಂಕ್ಷನ್ಗೆ ಬರಬೇಕಂತೇಳಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾರು ಸಮಾಜ ಸೇವೆ ಮಾಡೋದು ಸರ್? ಸಮಾಜ ಸೇವೆ ಅಂದರೆ ದುಡ್ಡು ಅಲ್ಲ. ಈಗ ಈ ಕಾಲದಲ್ಲಿ ದುಡ್ಡು ಇಲ್ಲಾಂದರೆ ಸಮಾಜ ಸೇವೆ ಮಾಡಲಿಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಅಕ್ರಮ ಮಾಡಿ ಯಾರು ಸಂಪಾದನೆ ಮಾಡ್ತಾರೋ ಅವರು ಮಾತ್ರ ಸಮಾಜ ಸೇವೆ ಮಾಡ್ತಾರೆ, ಕೆಲವರು ಮಾಡಲ್ಲ, ಇದ್ದರೂ ಕೂಡ ಮಾಡಲ್ಲ. ಸೊ ಕೆಲವರು ಇಲ್ಲದೇ ಇದ್ದರೂ ಕೂಡ ಸಮಾಜ ಸೇವೆ ಅಂತಂದರೆ ಅದು ಅವರಪ್ಪನ ಸೊತ್ತು ಅಲ್ಲ, ಅದನ್ನು ತಾವಾಗಿ ಅನುಗೂಡಿಸ್ಕೊಂಡು ಮಾಡಿದರೆ ಮಾತ್ರ ಅದು ಸಮಾಜ ಸೇವೆ ಅಂತಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು. ಸಮಾಜ ಸೇವೆ ಎಲ್ಲರಿಗೂ ಬರೋದು ಇಲ್ಲ. ಅದು ಒಂದು ಬ್ಲಡ್ಡಲ್ಲಿ ಬರ್ತು ಹುಟ್ಟು ಬರಬೇಕದು. ಏನೋ ಒಂದು ಸಮಾಜ ಸೇವೆ ಮಾಡಬೇಕಂದ್ರೆ ರೊಕ್ಕದಿಂದ ಮಾಡೋದಂತಲ್ಲ. ಅವರು ತಮ್ಮ ಸಣ್ಣ ಅಳಲು ಕೊಡುಗೆ ಏನಿರುತ್ತೋ ತಮ್ಮ ಕಷ್ಟ ಅನುಭವಿಸಿದವರು, ನಾವು ಈ ಥರ ಕಷ್ಟ ಅನುಭವಿಸಿ ಮುಂದೆ ನಮ್ಮ ಜನ ಮಕ್ಕಳಿಗಾಗಲಿ ಇನ್ನೊಬ್ಬರ ಪೀಳಿಗೆಗೆ ಏನೋ ಹಿಂಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಕೆಲವ್ರು ಮಾಡ್ತಾರೆ. ನಾವು ಅವರಿಗೆ ಯಾವತ್ತಿದ್ರೂ ಅವ್ರಿಗೆ ಚಿರಾಋಣಿ. ಬಹುಶಃ ಇದ್ರ ಬಗ್ಗೆ ಅಂದರೆ ಸಂಸ್ಕಾರ ಅಂತಕ್ಕಂಥದ್ದು ತಂದೆ ತಾಯಿಯಿಂದನೇ ಬರಬೇಕಾ ಅಥವಾ ತಾವು ಯಾವ ರೀತಿ ಇಲ್ಲಿ ಬೆಳೆದಿದ್ದು ನಿಮ್ಮ ತಂದೆ ತಾಯಿಯಿಂದ? ಸರ್, ಸಂಸ್ಕಾರ ಅಂದರೆ ಅದು ಹೇಳ್ಕೊಟ್ರೆ ಬರಲ್ಲ. ತಂದೆ ತಾಯಿ ಏನು ಕಲಿಸ್ತಾರೋ ಅದನ್ನೇ ಮಕ್ಕಳು ಮಾಡೋದು.
ಗುರುಗಳು ಕಳಿಸ್ತಾರೆ ಅಂದರೆ ಗುರುಗಳ ಕೆಲಸ ಗುರುಗಳು ಮಾಡ್ತಾರೆ, ತಂದೆ ತಾಯಿ ಕೆಲಸ ತಂದೆ ತಾಯಿ ಮಾಡ್ತಾರೆ. ಆದರೆ ಈಗಿನ ಜನ್ರೇಷನಲ್ಲಿ ಅಥವಾ ಸರ್ಕಾರ ಆಗಲಿ ಇವತ್ತಿನ ಕೆಟ್ಟ ಪರಿಸ್ಥಿತಿ ನೋಡಿದರೆ ನಮಗೆ ತುಂಬ ನೋವಾಗ್ತದೆ. ಯಾಕೆ ಅಂದರೆ ಇಲ್ಲೇವರೆಗೂ ನಾವು ನೋಡ್ದಂಗೆ ನಮ್ಮ ಕಾಲದಲ್ಲಿ ಅಂದರೆ 1990 ಕೆಳಗಡೆ ಇದ್ದಂಥ ಪರಿಸ್ಥಿತಿ 1990 ಮೇಲಿದ್ದಂಥ ಪರಿಸ್ಥಿತಿ ತುಂಬ ಬದಲಾವಣೆ ಇದೆ. ಅವತ್ತಿಗೆ ಒಂದು ದೊಡ್ಡವರು ಏನಾದರೂ ಹೇಳ್ತಾರಂದ್ರೆ ಆ ಮಾತಿಗೆ ಗೌರವ ಇರ್ತಿತ್ತು. ಈಗ ಆ ಮಾತಿಗೆ ಗೌರವ ಇಲ್ಲ. ಹುಟ್ಟಿದ ತಂದೆ ತಾಯಿಗೇ ಗೌರವ ಇಲ್ಲ. ಅವರಿಗೆ ಮೊಬೈಲ್ ಅಡಿಕ್ಟ್ ಆಗಿರ್ಬೋದು, ಟಿ ವಿ ಅಡಿಕ್ಟ್ ಆಗಿರ್ಬೋದು. ಫಸ್ಟು ನಾನು ಈ ಮೂಲಕ ಹೇಳೋದೇನೆಂದರೆ ಚಾನಲರು ಧಾರಾವಾಹಿಗಳನ್ನ ತೆಗೆಯೋದು ಯಾವತ್ತು ನಿಲ್ಲಿಸ್ತಾರೋ ಅವತ್ತು ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರುತ್ತಂತ ನನ್ನ ಅಭಿಪ್ರಾಯ. ಈ ಧಾರಾವಾಹಿಗಳು ಬಂದೇ ಎಲ್ಲ ಸಂಸ್ಕೃತಿಗಳು ಕೆಟ್ಟೋಗಿದ್ದಾವೆ. ಎಕ್ಸಾಂಪಲ್ ಏನಂದರೆ ಈ ಧಾರಾವಾಹಿಗಳಿಗೂ ಒಂದು ಗಂಡಸಿಗೆ 2 ಗಂಡು ಮಕ್ಕಳು, ಒಂದು ಗಂಡಸಿಗೆ 2 ಹೆಣ್ಮಕ್ಳು, ಒಂದು ಹೆಂಗಸಿಗೆ 2 ಗಂಡು ಮಕ್ಕಳು. ಅಂದರೆ ಇದನ್ನೇ ಸಮಾಜದಲ್ಲಿ ತೋರಿಸ್ಕೊಂತ ಹೋದರೆ ನಾಳೆ ಜನರುಗಳಾದರೂ ಕೂಡ ಈಗ ಬರ ಪೀಳಿಗೆಯಲ್ಲಿ ಅದನ್ನ ನೋಡಿ ಕಲಿತಾರೆ ವಿನಃ, ಇದು ಕಲಿಯುಗ, ಅದನ್ನ ನೋಡಿ ಕಲಿತಾರೆ ವಿನಃ ಸಂಸ್ಕೃತಿ ನೋಡಿ ಅಂತ ಕಲಿಯಲ್ಲ. ತಂದೆ ತಾಯಿಗಳು ಏನು ಹೇಳ್ಕೊಡ್ತಾರೋ ಅದನ್ನೇನಾದರೂ ಮಾಡಿದರೆ ಮಕ್ಕಳು ಕಲಿತಾರೆ. ಬಟ್ ಈ ಟಿ ವಿನವರೇ ಈಗ ಕೆಟ್ಟ ಸಂದೇಶನ ತೋರಿಸಿದ್ರೆ ಒಳ್ಳೆ ಸಂದೇಶ ತೋರಿಸಂದ್ರೆ ಒಳ್ಳೆ ಸಂದೇಶ ಮಾಡು ಅಂದರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ಹೆಂಗೆ ಕಲಿತಾರೆ? ಫಸ್ಟು ಈ ಧಾರಾವಾಹಿಗಳನ್ನ ಬ್ಯಾನ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಈ ಅಪ್ಪು ಟಿ ವಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.